contributions include COVID vaccination and essential distribution, food and grocery support, medical and blood donation camp, anti-drug awareness. We welcome you, sir. Thank you very much, ma'am. Now we welcome Robert Clyde, works tirelessly to uplift communities and support those in need. His leadership reflects the power of service and humanity. Robert Clyde is an independent civic leader from Shivajinagar, Bengaluru, dedicated to social service since his youth. With a background in politics, public administration, and sociology, he has led Robert Clyde Jana Seva Samiti and worked actively in areas like social awareness, health support, education, health, job assistance, and community welfare. He has received several recognitions including Humanitarian Award 2023, Best Social Workers Award, COVID Warrior Award, and multi-achievements for leadership and public service. Robert Clyde has contested elections independently and earned strong public support while also holding leadership roles in many NGOs as founder, president, civic leader, and youth president. ವಾಯ್ಸ್ ಕೇಳ್ತಾ ಇದೆಯಾ? ಗುಡ್ ಈವ್ನಿಂಗ್ ಟು ಆಲ್. ಇವತ್ತು ಒಂದು ವಿಶೇಷವಾದ ದಿನ. ನನ್ನ ಚೀಫ್ ಗೆಸ್ಟ್ ಆಗಿ ಕರೆದಿದ್ದಾರೆ. ನನ್ನ ಒಂದು ಕಿರು ಪರಿಚಯ ಮಾಡ್ಕೊತೀನಿ. ನನ್ನ ಹೆಸರು ರಾಬರ್ಟ್ ಕ್ಲೈವ್. ಐ ಆಮ್ ಅನ್ ಆಕ್ಟಿವಿಸ್ಟ್ ಆ್ಯಂಡ್ ಸಿವಿಕ್ ಲೀಡರ್. ನನ್ನ ಶಿವಾಜಿನಗರ ಕ್ಷೇತ್ರದವರು. ಈ ಒಂದು 46ನೇ ವರ್ಷದ ಒಂದು ಆ್ಯನಿವರ್ಸರಿ ಡೇ ಏನು ಮಾಡ್ತಾ ಇದ್ದಾರೋ ಮೇಡಮ್ ಹೇಳ್ತಾ ಇದ್ದಾರೆ. ಇದು ಅಚೀವ್ಮೆಂಟ್ ಬಗ್ಗೆ ಎಲ್ಲ ಬೆಟ್ಟದಂತ ಬೆಳೆದಿರೋ ನಾರಾಯಣ ಇನ್ಸ್ಟಿಟ್ಯೂಷನ್ ಬಗ್ಗೆ ಭಾಳ ಗೌರವ ಇದೆ ನಮಗೆ. ಅದು ಎಲ್ಲಕ್ಕಿಂತಲೂ ಇವತ್ತು ಇಷ್ಟು ಸಂಖ್ಯೆಯಲ್ಲಿ ಎಲ್ಲ ಪೇರೆಂಟ್ಸ್ ಎಲ್ಲ ತಾಳ್ಮೆಯಿಂದ ಕೂತ್ಕೊಂಡು ಎಲ್ಲ ಇದ್ದೀರಾ. ಆ ಪೇಷನ್ಸ್ಗಾಗಿ ನಿಜವಾಗಲೂ ನಾನು ಕೃತಜ್ಞತೆ ಹೇಳ್ತೀನಿ. ಮತ್ತು ಇಲ್ಲಿರುವ ಎಲ್ಲ ಡಿಗ್ರಿಸವರು, ಟೀಚರ್ಸು, ಪ್ರಿನ್ಸಿಪಲ್ಸು, ಅಡ್ಮಿನಿಸ್ಟ್ರೇಷನ್ಸು, ಮತ್ತು ಸ್ಟಾಫ್ಸು, ಪೇರೆಂಟ್ಸು, ಸ್ಟೂಡೆಂಟ್ಸು ಎಲ್ರಿಗೂ ನಾನು ಅಭಿನಂದನೆಗಳನ್ನು ಹೇಳ್ತಾ ನಾನೊಂದು ಚಿಕ್ಕ ಉದಾಹರಣೆ ಒಂದು 2 ಮಾತುಗಳನ್ನ, ಯಾಕಂದರೆ ಇದು ಒಂದು ಒಳ್ಳೆಯ ಸಭೆ. ಇದು ನೋಡಿದ್ರೆ ಒಂದು ರೈತರುಗಳಿಗೆ ಜ್ಞಾಪನ ಬರ್ತಾ ಇದೆ ನನಗೆ. ರೈತರ ಕೈಗಳಿಗೆ ಬೀಜಗಳು ಕೊಟ್ಟು ಇದು ಉತ್ತಮ ರೀತಿಯಲ್ಲಿ ಬಿತ್ತನೆ ಮಾಡಿ ಅದನ್ನು ಫಲ ಮಾಡಿ ಮತ್ತೆ ಹಿಂತಿರುಗಿ ಸಮಾಜಕ್ಕೆ ಅದು ಕೊಡಬೇಕಾಗಿರೋ ಒಂದು ಜವಾಬ್ದಾರಿಗಳನ್ನು ಟೀಚರ್ ಕೈಗಳಲ್ಲಿ ನೀವೆಲ್ಲ ನಂಬಿಕೊಟ್ಟಿದ್ದೀರಾ. ಅದಕ್ಕಾಗಿ ನಿಮ್ಮ ಒಂದು, ಯಾಕಂದರೆ ನೀವೆಲ್ಲ ಇಲ್ಲಾಂದರೆ ಇದು ಸಕ್ಸಸ್ ಇಲ್ಲ. ನಾನು ಭಾಳ ಸ್ಟೂಡೆಂಟ್ಗಳು ಇರ್ತಾರೆ, ಸ್ಟೂಡೆಂಟ್ಗಳಿಗೆ ಒಂದು 2 ಮಾತು ಹೇಳೋಣ ಅಂತ ಬಂದರೆ ಎಲ್ಲ ಪೇರೆಂಟ್ಸ್ ಇದ್ದೀರಾ. ಹಾಗಾಗಿ ನಾನು ಏನು ಪ್ರಿಪೇರ್ ಮಾಡ್ಕೊಂಡು ಬಂದಿಲ್ಲ. ಆದರೂ ನನ್ನ ಒಂದು ಸಣ್ಣ ಒಂದು ಅನುಭವವನ್ನು ನಿಮ್ಮ ಹತ್ರ ನಾನು ಹಂಚ್ಕೊತೀನಿ ಆ್ಯಸ್ ಅ ಪೇರೆಂಟಾಗಿ. ಮಕ್ಕಳು ಒಂದು ಒಳ್ಳೆ ರೀತಿಯಲ್ಲಿ ಮಕ್ಕಳು ಓದ್ತಾರೆ. ಆದರೆ ಕೆಲವೊಮ್ಮೆ ಬಂದು ಮಕ್ಕಳಿಗೆ ಇವತ್ತು ನಾವು ಎಲ್ಲ ವಿಷಯದಲ್ಲಿ ಒಂದು ಸ್ಫೂರ್ತಿಯಾಗಿರಬೇಕು, ಮಾದರಿಯಾಗಿರಬೇಕು. ಯಾಕಂದರೆ ಮಕ್ಕಳು ಬೆಳೆಯೋದೇ ಮನೆಯಿಂದ. ಮನೆಯೇ ಮಂತ್ರಾಲಯ, ತಾಯಿ ತಂದೆನೇ ನಿಜವಾದ ಗುರುಗಳು ಅಂತ ನಾವು ಕೇಳಿದ್ದೀವಿ. ನಾವು ಇನ್ನೊಂದು ವಿಷಯದಲ್ಲಿ ನೋಡೋಕೆ ಹೋದರೆ ತಾಯಿ ತಂದೆನ ಬಂದು ಇನ್ನೊಂದು ದೇವರ ರೂಪದಲ್ಲಿ ನಾವು ನೋಡ್ತೀವಿ. ತಾಯಿ ತಂದೆದು ಜವಾಬ್ದಾರಿ ಭಾಳ ಮುಖ್ಯವಾದ ಒಂದು ಜವಾಬ್ದಾರಿ ಸಮಾಜದಲ್ಲಿ ನೀವು. ಯಾಕಂದರೆ ನಾನು ಸುಮಾರು ಮಕ್ಕಳಿಗೆ ಕೌನ್ಸಿಲಿಂಗ್ ಕೊಡೋಕ್ಕೆ ಹೋಗ್ತೀನಿ. ಮತ್ತು ಸಮಾಜದಲ್ಲಿರುವ ಭಾಳ ಯೂತ್ಗಳನ್ನ ನೋಡ್ತೀನಿ. ಯೂತ್ಗಳು ಈ ನಾಡಿನ ಪ್ರಜೆಗಳು, ನಾಡಿನ ಬೆನ್ನೆಲುಬು, ಅವರೇ ಈ ದೇಶದ ಪ್ರಜೆಗಳು, ಫ್ಯೂಚರು ಅಂತ ನಾವು ನಾನಾ ರೀತಿಯಲ್ಲಿ ಅವ್ರ ಮೇಲೆ ನಾವು ಡಿಪೆಂಡ್ ಮಾಡಿದ್ದೀವಿ. ಆದರೆ ಎಲ್ಲೋ ಒಂದು ಕಡೆ ಯೂತ್ಗಳಿಗೆ ಏನಾಗ್ತದೆ ಅಂದರೆ ಕೆಲವೊಮ್ಮೆ ಮನೆಯಲ್ಲಿ ಯಾರೋ ಒಂದು ಮಾತು ಜೋರಾಗಿ ಮಾತಾಡೋಂಗಿಲ್ಲ, ಯಾರೋ ಅವ್ರನ್ನ ಖಂಡಿಸೋಂಗಿಲ್ಲ, ಹೇಳೋಂಗಿಲ್ಲ, ಏನೂ ಮಾಡೋಂಗಿಲ್ಲ. ಅದರಲ್ಲಿ ಇವಾಗ ಇತ್ತೀಚೆಗೆ ಈ ಮೊಬೈಲ್ ಬಂದ ಮೇಲೆ ಮಕ್ಕಳಲ್ಲಿ ಮೊಬೈಲಲ್ಲಿ ಭಾಳನೇ ಅಡಿಕ್ಟ್ ಆಗಿದ್ದಾರೆ. ಪೇರೆಂಟ್ಸು ಕೂಡ ನಾವು ಕೆಲವೊಮ್ಮೆ ಮಕ್ಕಳ ಬಗ್ಗೆ ಗಮನ ಸಲ್ಲಿಸೋದಿಲ್ಲ. ನಾವು ಸ್ವಲ್ಪ ಫ್ರೀಡಮ್ ಬಿಟ್ಬಿಡ್ತೀವಿ. ಯಾಕಂದರೆ ಅವರು ನಮ್ಮ ಕೆಲವೊಮ್ಮೆ ಮಕ್ಕಳು ಪೇರೆಂಟ್ಸ್ಗಳಿಗೆ ಎಮೋಷ್ನಲ್ ಬ್ಲ್ಯಾಕ್ಮೇಲ್ ಮಾಡ್ತಾರೆ. ನಾನು ನೋಡಿದ್ದೀನಿ ಕೆಲವೊಂದು ಇದರಲ್ಲಿ. ಯಾಕಂದರೆ ನಾವು ಎಷ್ಟು ಓದಿ ಏನೇ ಉನ್ನತ ಸ್ಥಾನಕ್ಕೆ ಬಂದರೂ ಕೂಡ ಕೆಲವೊಮ್ಮೆ ನಮ್ಮ ಕ್ಯಾರೆಕ್ಟರ್ಗಳು ಸರಿ ಇಲ್ಲದ್ರೆ ಆಗುವಾಗ ಸಮಾಜದಲ್ಲಿ ಎಲ್ಲೋ ಒಂದು ಕಡೆ ನಾವು ರಿಜೆಕ್ಟ್ ಆಗ್ತೀವಿ.
ನಾನು ನನ್ನ ಸ್ಕೂಲ್ ಲೈಫಲ್ಲಿ ಎಲ್ಲ ಒಳ್ಳೆ ಟೀಚರ್ಗಳಿದ್ದಾರೆ. ಬಟ್ ನಾನು ಓದುವಾಗ ನನಗೆ ನಿಜವಾಗ್ಲೂ ನನಗೆ ಅಂಥ ಒಂದು ಪರಿಸ್ಥಿತಿ ಇದ್ದಿಲ್ಲ. ಮನೆಯಲ್ಲಿ ಭಾಳ ಕಷ್ಟ, ಭಾಳ ನೋವು. ನಾವು ಬೆಳೆದು ಬಂದಿರೋದು ಅದೆಲ್ಲ ಒಂದು ಸಾಮಾನ್ಯ ರೀತಿಯಲ್ಲಿ ಎಲ್ಲ ಆಗಿ ಬಂದಿಲ್ಲ. ಇವತ್ತು ಇಲ್ಲಿ ನಿಂತ್ಕೊಂಡಿದ್ದರೆ ಈ ಮಾತು ನಾನು ಹೇಳಬೇಕು, ಯಾಕಂದರೆ ಇದು ಒಂದು ನಿಜವಾದ ಒಂದು ಅರ್ಥಪೂರ್ವಕವಾಗಿ ಒಂದು ಸಭೆ ಇದೆ. ಬಿಕಾಸ್ ಭಾಳ ನೋವಿಂದ, ದುಃಖದಿಂದ, ಕಣ್ಣೀರಿಂದ, ನಿರಾಶೆಯಿಂದ, ಭಾಳ ಅವಮಾನಗಳನ್ನೆಲ್ಲ ಸಹಿಸಿಕೊಂಡು ನಾವು ನಮ್ಮ ಟ್ರಾವೆಲ್ ಮಾಡ್ಕೊಂಡು ಬಂದ್ರಿ. ಆದರೆ ಎಲ್ಲರನ್ನ ಸೋಲಬಾರ್ದು, ಬಿಟ್ಕೊಡಬಾರ್ದು. Because every successful person has a painful story behind them. If you bear that pain, it will take you to the success. ನನ್ನ ಮಕ್ಕಳಿಗೆ ಹೇಳೋದಂದ್ರೆ, ಡು ನಾಟ್ ಫಾಲ್ ಟು ಸಿಚುವೇಶನ್, ಯು ಕ್ರಿಯೇಟ್ ದ ಸಿಚುವೇಶನ್. ಯಾಕಂದರೆ ವಿ ಆರ್ ಬಾರ್ನ್ ಟು ರೂಲ್. ಕೆಲವೊಮ್ಮೆ ನಾನು ಸ್ಕೂಲಲ್ಲಿ ಅರ್ಧದಲ್ಲಿ ಸ್ಕೂಲ್ ಬಿಟ್ಟಿದ್ದಾಯಿತು, ಮಕ್ಕಳ ಜೊತೆ ನಾವು ಯಾಕಂದರೆ ಸ್ಕೂಲ್ ಲೈಫ್ ಬಂದು ನಿಜವಾಗ್ಲೂ ಒಂದು ಉತ್ತಮವಾದ ಒಂದು ಲೈಫು. ಸ್ಕೂಲ್ ಲೈಫ್ ಯಾರಿಗೂ ಸಿಕ್ಕಲ್ಲ. ಇದು ಒಂದು ಚಿಕ್ಕ ಒಂದು ಹೆವನ್ ಥರ. ಯಾಕಂದರೆ ಸ್ಕೂಲು ಆ ಒಂದು ಕೊಠಡಿ ಮಾತ್ರನೇ, ಅದು ಒಳಗಡೆ ಯಾವ ಜಾತಿ ಇರಲ್ಲ, ಯಾವ ಧರ್ಮ ಇರಲ್ಲ, ಯಾವ ಭಾಷೆ ಒತ್ತಡ ಇರಲ್ಲ, ಯಾವುದೇ ಬ್ಯಾರಿಯರ್ ಇರಲಿಲ್ಲ. ಅಲ್ಲಿ ಒಂದು ಮಾತ್ರ ಇರ್ತದೆ, ಫ್ರೆಂಡ್ಶಿಪ್, ಸ್ನೇಹ, ಪ್ರೀತಿ, ಆ ಅನ್ಯೋನ್ಯತೆ, ನಿಷ್ಕಲಂಕವಾದ ಒಂದು ಹೃದಯ. ಓದಬೇಕು, ಮಾಡಬೇಕು, ಅದು ನಾವು ಲೈಫಲ್ಲಿ ನಾವು ಇನ್ಫ್ಯಾಕ್ಟ್ ನಾವು ಸ್ಕೂಲಲ್ಲಿ ಓದುವಾಗ ದೊಡ್ಡವ್ರನ್ನ ಹೇಳೋರು, ಚೆನ್ನಾಗಿ ಓದ್ಕೊಳ್ಳಿ ಅಂದರೆ ಒಂದು ದಿನ ಬರ್ತದೆ ಯೋಚನೆ ಮಾಡ್ತೇನೆ, ಹೋಗಪ್ಪ ನೀವು ಮಾಡೋ ಕೆಲಸ ನೀವೆಲ್ಲ ಹಿಂಗೆ ಹೇಳೋದಂದ್ಬಿಟ್ಟು. ಬಟ್ ಒಂದು ದಿನ ಮುಂದೆ ಹೋಗಿ ನಾವು ಯೋಚನೆ ಮಾಡೋ ದಿನ ಬಂತು ನಮಗೆ. ಅದು ನಮಗೆ ಯಾಕಂದರೆ ಕೆಲವೊಂದು ವಿಷಯಗಳು ಕಟ್ಟಿಟ್ಟ ಬುದ್ಧಿ ಅನುಭವಿಸಲೇಬೇಕಾಗಿರ್ತದೆ. ನಾನು ಮಕ್ಕಳಿಗೆ ಇಲ್ಲಿ ನಾವೆಲ್ಲಾದರೂ ಮಕ್ಕಳ ಥರನೇ, ಪೇರೆಂಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಾನು ಕೆಲವೊಮ್ಮೆ ನಾವು ಸ್ಪೆಷಲ್ ಪರ್ಮಿಷನಲ್ಲಿ ಜೈಲ್ಗಳಿಗೆ ಹೋಗ್ತೀವಿ. ಕೆಲವೊಂದು ಜೈನ್ ಕೈದಿಗಳು ನಾವು ಮೀಟ್ ಮಾಡಿ ಮಾತಾಡುವಾಗ ಅವ್ರ ಜೊತೆ ನಾವು ಸಣ್ಣ ಪುಟ್ಟ ವಿಷಯಗಳು ಹಂಚ್ಕೊಳ್ಳುವಾಗ ಅವರು ಕಣ್ಣೀರು ಬಿಡ್ತಾರೆ. ಕೆಲವೊಮ್ಮೆ ಯೂತ್ಗಳು 21, 22 ಆಲ್ಮೋಸ್ಟ್ 30 ವರ್ಷ ಒಳಗಡೆ ಇರ್ತಾರೆ. ಚೆನ್ನಾಗಿ ಓದಿರ್ತಾರೆ, ತಂದೆ ತಾಯಿ ಒಳ್ಳೆ ಕುಟುಂಬದಿಂದ ಬಂದಿರ್ತಾರೆ, ಒಳ್ಳೆ ಬ್ಯಾಕ್ಗ್ರೌಂಡು, ತಂದೆ ತಾಯಿ ಕೇಳಿದೆಲ್ಲ ಇಸ್ಕೊಟ್ಟಿರ್ತಾರೆ. ಯಾವ ಕೊರತೆ ಇರಬಾರ್ದು. ನಾವು ಭಾಳ ಕಷ್ಟಪಟ್ಟಿದ್ದೀವಿ, ನಾವು ಪಟ್ಟಿರೋ ಕಷ್ಟ ನಮ್ಮ ಮಕ್ಕಳು ಕಷ್ಟಪಡಬಾರ್ದು. ನಾವು ಅನುಭವಿಸಿದ್ದು ನಮ್ಮ ಮಕ್ಕಳು ಅನುಭವಿಸಬಾರ್ದು. ನಾವು ಬಾಡಿಗೆ ಮನೆಯಲ್ಲಿದ್ದರೆ ನಮ್ಮ ಮಕ್ಕಳಿಗೆ ಆಗಬಾರ್ದು. ಯಾವ ತಂದೆ ತಾಯಿ ಕೂಡ ಮಕ್ಕಳಿಗೆ ಕೆಟ್ಟದ್ದು ಬಯಸೋದಿಲ್ಲ. ಆದರೆ ಇಷ್ಟು ಮಕ್ಕಳು ಇವತ್ತು ಬ್ಯಾಂಗ್ಳೂರು ಬಂದು ಹೇಳೋಕ್ಕೆ ಬೇಜಾರಿದೆ, ಹೈಯೆಸ್ಟ್ ಸೂಸೈಡ್ ಆಗುವ ಒಂದು ಸಿಟಿ ಬ್ಯಾಂಗ್ಳೂರಲ್ಲಿ. ಅದು ಬರೀ ಯುವಕರುಗಳು ಮಾದಕ ವಸ್ತುಗಳಿಗೆ, ಸಿಗರೆಟ್ಟು, ಪಾನ್ಪರಾಕು, ಗುಟ್ಕಾ, ಗಾಂಜಾ, ಫೋನ್ ಮೊಬೈಲ್ಗೆ ಅಡಿಕ್ಟು, ಫೋಟೋಗ್ರಾಫಿಗೆ ಅಡಿಕ್ಟು, ಆಮೇಲೆ ಸೇರುವ ಸಹವಾಸಗಳಿದೆಯಲ್ಲ, ನಾವು ಭಾಳ ಇದ್ರ ಬಗ್ಗೆಲ್ಲ ನಾವು ಗಮನ ವಹಿಸಬೇಕು. ಯಾಕಂದರೆ ಮಕ್ಕಳಿಗೆ ಇಷ್ಟು ಕಷ್ಟಪಟ್ಟು ಸಾಕಿ ಸಲಗಿ ನಾವು ನಮ್ಮ ಜೀವನನೇ ಸಮರ್ಪಣೆ ಮಾಡಿ ಬೆಳೆಸಿ ಅವ್ರನ್ನ ಎಲ್ಲೋ ಒಂದು ಕಡೆ ಬಿಟ್ಬಿಟ್ಟಿರ್ತಾರೆ. ಇರಬಾರ್ದು. ಒಪ್ಕೊಂತೀರಾ? ನಾನು ಹೇಳೋದೇನೋ ಬೋರ್ ಇದೆ ಯಾರಿಗಿದ್ರೆ, ಇಲ್ಲ ಏನೋ ಬೇಜಾರಿದೆಯಾ ಹೇಳ್ಬಿಡಿ. ಯಾಕಂದರೆ ನಾನೇನೋ ಮಾತಾಡ್ತಾ ಇದ್ರೆ, ನಾನು ಯಾವುದೊಂದು ಫಂಕ್ಷನ್ ಕರೆದುಬಿಟ್ಟು ಇವರು ಏನೋ ಮಾತಾಡ್ತಾರೆ ಅಂತ ಇರಬಾರ್ದು. ನಾನು ಮಾತಾಡೋದು ನಿಮಗೆ ಓಕೆ ಅಂದರೆ ಮಾತಾಡ್ತೀನಿ, ಇಲ್ಲಾಂದರೆ ಫಾರ್ಮಾಲಿಟಿ ಮಾತಾಡ್ತೀನಿ. ಚೆನ್ನಾಗಿದ್ದೀರಾ, ದೇವರು ಎಲ್ಲರೂ ಒಳ್ಳೇದು ಮಾಡಲಿ, ವಾ ವಂಡರ್ಫುಲ್ ಪ್ರೋಗ್ರಾಮ್, ವಿ ಎಂಜಾಯ್ಡ್, ಇಟ್ ಈಸ್ ಅಪ್ರಿಷಿಯೇಟಿಂಗ್ ಯು, ಸೂಪರ್ ಟು ಸಿ, ಓ ಯು ಇನ್ವೈಟೆಡ್ ಮೀ, ಥ್ಯಾಂಕ್ ಯು ಮೇಡಮ್, ಹಾಗೆ ಹೀಗೆ ಅಂತ ಜೋರು ಮಾಡಿ ಹೋಗೋದಲ್ಲ. ವಿ ಆರ್ ಆಲ್ ಅಕೌಂಟೆಡ್ ಟು ಗಾಡ್. ಎಂಡ್ ಆಫ್ ದ ಡೇ ಎಲ್ಲರಿಗೂ ಇಲ್ಲಿ ಕೂತ್ಕೊಂಡಿರೋರಿಗೆ ಎಲ್ಲರಿಗೂ ಅವ್ರದ್ದಾದ ಜವಾಬ್ದಾರಿ, ನೋವು, ದುಃಖ, ಕಣ್ಣೀರು, ಅವ್ರದ್ದಾದ ಸಾವಿರಾರು ಇದು. ಇನ್ಫ್ಯಾಕ್ಟ್ ಮೇಡಮ್ ಇಲ್ಲಿ ವಿ ಆರ್ ಆಲ್ ಹ್ಯೂಮನ್. ಅವರು ಆನೆಗೆ ಆನೆ ಭಾರ, ಇರುವೆ ಭಾರ, ಬಟ್ ಎಲ್ಲರಿಗೂ ಇರೋದೇ ಭಾರ. ಬಟ್ ಈ ವಿಷಯಗಳು ನಾನಿಲ್ಲಿ ನಿಜವಾಗ್ಲೂ ಸೀರಿಯಸ್ಲಿ ನಾನು ಇದೆಲ್ಲ ಮಾತಾಡಬೇಕಂತ ಬಂದಿಲ್ಲ. ಸಮ್ವೇರ್ ಇಟ್ ಇಸ್ ಇನ್ಸ್ಪೈರಿಂಗ್ ಮೀ ಟು ಟೆಲ್ ಫ್ಯೂ ವರ್ಡ್ಸ್, ಬಿಕಾಸ್ ಬಂದು ಫಾರ್ಮಾಲಿಟಿ ಥರ ಹೋಗೋದು ಬೇಡ ಅಂದ್ಬಿಟ್ಟು. ಹಾಗಾಗಿ ಇಂಥ ಮಕ್ಕಳನ್ನ ನಾವು ಸಾಕಿ ಸಲಗಿ ಈ 18-19 ವಯಸ್ಸು ಸ್ವಲ್ಪ ಗಮನ ಕೊಡಿ, ಮಕ್ಕಳ ಕಡೆ ಸ್ವಲ್ಪ ಗಮನ ಕೊಡಿ. ಯಾಕಂದರೆ ನಾವು ಎಷ್ಟೇ ಓದು ಏನೇ ಮಾಡಿದ್ರು ಈ ಭೂಮಿಯಲ್ಲಿ ನಾವು 500 ವರ್ಷ ಬದುಕೋದಿಲ್ಲ ಅಲ್ವಾ. 40-60 ಆದಮೇಲೆ ಬಿ ಪಿ, ಶುಗರು, ಇನ್ನೊಂದು ಮತ್ತೊಂದು ಕಾಯಿಲೆ ತಗೊಂಡು ಹಾಸ್ಪಿಟಲ್ಗಳಿಗೆ ಹೋಗ್ತೀವಿ. ನಾವು ಹಾಸ್ಪಿಟ್ಲಿಗೆ ಚಾರಿಟಿ ವರ್ಕ್ ಮಾಡ್ತೀವಿ. ನಾನು ಅಲ್ಲಿ ಹೋಗಿ ನೋಡಿದ್ರೆ ಅವ್ರ ಗೋಳುಗಳು ನೋಡೋಕ್ಕಾಗಲ್ಲ. ಕೋರ್ಟು ಕಚೇರಿಗಳಿಗೆ ಹೋಗಿ ನಿಂತ್ಕೊಂಡ್ರೆ ಕೆಲವೊಮ್ಮೆ ನಾವು ನಮ್ಮನ್ನೇ ಇದು ಮಾಡ್ಕೊತೀವಿ, ಎಲ್ಲಿದ್ದಾರೆ ದೇವರು, ಏನು ಜೀವನ ಇದು, ನಮಗೆ ಸಾಕಾಗ್ಬಿಟ್ಟಿದೆ, ಲೈಫ್ ಅಂದರೆ ಏನು ಅಂತ ಹೇಳುವಾಗ ನಾವು ಎಷ್ಟು ಮಾತ್ರ ದೇವರು ನಮ್ಮನ್ನ ಆಶೀರ್ವಾದ ಮಾಡಿ ಇಟ್ಟಿದ್ದಾರೆ ಅಂದರೆ, ಒಮ್ಮೆ ನಾನು ಹೇಳ್ತೀನಿ ಕೇಳಿ, ನಿಮ್ಯಾನ್ಸು, ಕಿದ್ವಾಯಿ, ಮೇಲ್ ಕೋರ್ಟು, ಸಿವಿಲ್ ಕೋರ್ಟು, ಮತ್ತು ಈ ಪೊಲೀಸ್ ಸ್ಟೇಷನ್ಗಳು, ಇಲ್ಲಿ ಅಲ್ಲೆಲ್ಲೇನೂ ತಿರುಗಾಡ್ಬಿಟ್ರೆ ಮನೆಗೆ ವಾಪಸ್ ಓಡಿ ಬಂದು ದೇವ್ರಿಗೆ ಹೇಳ್ತೀರ, ಅಪ್ಪ ಸ್ವಾಮಿ ಎಲ್ಲರಿಗಿಂತ ನಾನೇ ಸೂಪರ್ ಆಗಿದ್ದೀನಿ ಅಂತೀನಿ. ನಾವು ಬೇರೆಯವ್ರನ್ನ ಕಂಪೇರ್ ಮಾಡುವಾಗ ಯಾವಾಗಲೂ ಕುಂದುಕೊರೆಗಳು ಅಲ್ಲಿ ಇಲ್ಲಿ ಅದಲ್ಲ. ಮಕ್ಕಳ ಕಡೆ ದಯವಿಟ್ಟು ಸ್ವಲ್ಪ ಗಮನ ಕೊಡಿ. ಯಾಕಂದರೆ ಸುಲಭ ವಿಷಯಗಳಿಗೆ ಮಕ್ಕಳು
ಎಮೋಷ್ನಲ್ ಫೀಲಿಂಗ್. ಈಗ ನಿನ್ನೆ ಕೂಡ ಒಂದು 21 ವಯಸ್ಸು ಹುಡುಗಿ ಟಾಪರ್ ಸ್ಕೂಲಲ್ಲಿ, ಆ ಹುಡುಗಿ ಪಾಪ ತಾಯಿ ಬಂದು ಮನೆ ಕೆಲಸ ಮಾಡ್ತಾರೆ, ಭಾಳ ಕಷ್ಟಪಟ್ಟು, ಸಿಂಗಲ್ ಪೇರೆಂಟ್ ಬೇರೆ, ಭಾಳ ಕಷ್ಟಪಟ್ಟು ಸಾಕಿದ್ರು ಆ ಮಗಳನ್ನ. ಏನೋ ಕೆಲವೊಂದು ಈ ಟಿಕ್ಟಾಕು, ಇನ್ಸ್ಟಾಗ್ರಾಮು ಇದು ಅದರಲ್ಲಿ ಯಾವುದೋ ಹುಡುಗನ ಪರಿಚಯ ಆಗಿದೆ. ಪರಿಚಯ ಆದ ತಕ್ಷಣ ಲವ್ ಆಗಿದೆ, ಕಾಮನ್ ನಿಮ್ಗೆ ಗೊತ್ತಿದೆಯಲ್ಲ. ಇದೇನಾಗಿದೆ, ಆಮೇಲೆ ಆ ಹುಡುಗನಿಗೆ ಗೊತ್ತಾಗಿ ಏನೇನೋ ಸಮಸ್ಯೆಗಳಾಗಿ ಆ ಹುಡುಗಿಗೆ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾನೆ. ಅವ್ರ ಮನೆಯವರು ಯಾರೋ ನನ್ನ ನಂಬರ್ ಕೊಟ್ಟಿದ್ದಾರೆ, ಸರ್ ಈ ಥರ ಬನ್ನಿ, ನೀವು ಸ್ವಲ್ಪ ಮಾತಾಡಿ, ಸ್ವಲ್ಪ ಕೌನ್ಸಿಲಿಂಗ್ ಕೊಡಿ, ನಿವಾಸ್ಗೆಲ್ಲ ಕರ್ಕೊಂಡು ಹೋಗಿದ್ವಿ, ಮಗಳು ಮಾತ್ರೆ ಕುಡಿತಾ ಇಲ್ಲ ಈ ಥರ ಅಂದರು. ಆ ಮನೇಲಿ ಹೋಗಿ ಆ ಪರಿಸ್ಥಿತಿ ನೋಡ್ತೀವಿ. ಚಿಕ್ಕ ಮನೆ, ತಾಯಿ ಅಷ್ಟು ಓದಿರೋರಲ್ಲ, ಕಷ್ಟಪಟ್ಟು ಸಾಕ್ತಾ ಇದ್ದಾರೆ ಮಗಳನ್ನ. ಆ ಮಗಳು ಮಾತ್ರೆ ಕುಡಿತಾ ಇಲ್ಲ. ಅವ್ರ ಅವಸ್ಥೆಗಳಿದ್ರೆ ನಾವು ಇಷ್ಟು ಕಷ್ಟಪಟ್ಟು ಸ್ಯಾಕ್ರಿಫೈಸ್ ಮಾಡಿ, ಸಾಲ ಮಾಡಿ, ಬಡ್ಡಿಗೆ ತಗೊಂಡು ಮಕ್ಕಳನ್ನ ಓದಿಸಿ ಎಲ್ಲ ಮಾಡಿ ಇರಲಿ, ಅವ್ರಿಗೆ ಒಳ್ಳೆಯ ಒಂದು ಹುದ್ದೆದಲ್ಲಿ ಕೆಲಸದಲ್ಲಿ ಎಲ್ಲ ಮಾಡ್ತಾರೆ. ಬಟ್ ಒಂದು ಮಗು ಕೂಡ ಸ್ಕೂಲಲ್ಲಿ ನಾನು ಭಾಳ ಸಂತೋಷಪಟ್ಟೆ. ಈ ಸ್ಕೂಲಲ್ಲಿ ಬಂದು ಕೌನ್ಸಿಲಿಂಗಿಂದ ಹಿಡಿದು ಮೆಡಿಕಲಿಂದ ಹಿಡಿದು ಎಲ್ಲ ರೀತಿಯಲ್ಲಿ ಇನ್ಫ್ರಾಸ್ಟ್ರಕ್ಚರು ಕೆಳಗಿಂದ ಮೇಲೆ ಎಲ್ಲ ಒಂದು ಜವಾಬ್ದಾರಿಯಿಂದ ಮಾಡ್ತಾ ಇದ್ದಾರೆ. ಭಾಳ ಸಂತೋಷ. ಪೇರೆಂಟ್ಸ್ಗೂ ಕೂಡ ಜವಾಬ್ದಾರಿ ಇರ್ತದೆ. ಮಕ್ಕಳಿಗೆ ಬಂದು ನಿಜವಾದ ಪ್ರೀತಿ ಅನ್ನೋದು ಬಂದು ತಾಯಿ ತಂದೆಗಿಂತ ಮಿಗಿಲಾದ ಪ್ರೀತಿ ಇಡೀ ವಿಶ್ವದಲ್ಲಿ, ಇಡೀ ಪ್ರಪಂಚದಲ್ಲಿ ಎಲ್ಲೂ ಕೂಡ ಇಲ್ಲ. ಪ್ರೀತಿ ಅಂದರೆ ಮಕ್ಕಳು ತಿಳ್ಕೊಳ್ತಾರೆ ಏನು ಗೊತ್ತಾ, ಈ ಹೀರೋಸ್ ಅಂದರೆ ಅವ್ರಿಗೆ ಯಾರೋ ಸೋಕಾಲ್ ಈ ಫಿಲಮ್ ಆ್ಯಕ್ಟ್ರುಗಳಿದ್ದಾರೆ ನೋಡಿ, ಈ ಫಿಲಮ್ ಆ್ಯಕ್ಟ್ರುಗಳು ಹಿಂದೆ ಬಿದ್ದು ಎಷ್ಟೋ ಜನ ಹಾಳಾಗಿ ಹೋಗ್ಬಿಟ್ರು. ನಾನು ಹೇಳ್ತೀನಿ, ಬೇಜಾರು ತಿಳ್ಕೊಬ್ರಿ, ಯಾರಿಗೂ ಬೇಜಾರಾದ್ರೂ ನನಗೆ ತೊಂದರೆ ಇಲ್ಲ, ಮಕ್ಕಳನ್ನ ಉಳಿಸ್ಕೊಳ್ಳಿ. ಯಾಕಂದರೆ ಫಿಲಮ್ ಆ್ಯಕ್ಟ್ರುಗಳು ಹೀರೋ ಇಲ್ಲ, ನಿಜವಾದ ಹೀರೋಗಳು ನಿಮ್ಮ ತಂದೆ ತಾಯಿಗಳು, ನಿಜವಾದ ಹೀರೋಗಳು. ನೋಡಿ ಇಲ್ಲಿ ಇದ್ದಾರೆ ನೋಡಿ, ಇವ್ರುಗಳು ನಿಮ್ಮನ್ನ ಬೆಳೆಸೋರು. ಈ ಸಸಿಗಳನ್ನ ನೀವು ಇವ್ರ ಹತ್ರ ಕೊಟ್ಟಿದ್ದೀರಾ, ಇದು ಒಂದು ವ್ಯವಸಾಯದ ಭೂಮಿ, ಇದು ಇವ್ರು ಬೆಳೆಸ್ತಾರೆ. ಎಲ್ಲ ಬೆಳೆದ ಮೇಲೆ ಎಲ್ಲೋ ಒಂದು ಅಪ್ಪಿ ಅದೇ ಏನಿದೆ ಹುಳಗಳು ಬೀಳಬಾರ್ದು ಗಿಡದಲ್ಲಿ, ಅವಾಗ ಅದಕ್ಕೆ ಔಷಧಿ ಕೊಡ್ತಾ ಇರಬೇಕು. ಯಾಕಂದರೆ ತಂದೆ ತಾಯಿ ತನ್ನ ಜೀವನವನ್ನು ಸ್ಯಾಕ್ರಿಫೈಸ್ ಮಾಡಿ ಎಲ್ಲ ರೀತಿಯಲ್ಲಿ ನೋವಲ್ಲಿ ಮಗುಗೆ ಹುಷಾರಿಲ್ಲ ಅಂದರೆ ಔಷಧಿ ಕೊಡೋದು, ಪೋಲಿಯೋ ಡ್ರಾಪ್ ಹಾಕೋದು, ಅವ್ರಿಗೆ ರಾತ್ರಿ ಎಲ್ಲ ತೊಟ್ಲಾಡಿಸೋದು, ಊಟ ತಿನ್ನಿಸೋದು, ಎಷ್ಟು ಸ್ಯಾಕ್ರಿಫೈಸ್ ಮಾಡಿ